ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಾ? ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನು ಹೊಟ್ಟೆ ತುಂಬ ನಗಿಸಬೇಕು ಅಂತಲೇ ಮತ್ತಷ್ಟು ಕಾಮಿಡಿ ವಿಡಿಯೋಗಳ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇವೆ. ಈ ವಿಡಿಯೋದಲ್ಲಿ ಕೆಲವರು ಮಾಡುವ ಕಪಿಚೇಷ್ಟಗಳನ್ನು ನೋಡಿದ್ರೆ ಮಾತ್ರ ನೀವಂತೂ ಹೊಟ್ಟೆ ಹಿಡ್ಕೊಂಡು ನಗ್ತೀರಾ. ವಿಡಿಯೋ ಬಹಳಷ್ಟು ಫನ್ನಿ ಆಗಿರುತ್ತೆ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡದೆ ವಿಡಿಯೋ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಕೆಲವರ ಕಪಿಚೇಷ್ಟಗಳನ್ನು ನೋಡಿದ್ರೆ ನಕ್ಕು ನಕ್ಕು ಸಾಕಾಗುತ್ತೆ. ಇನ್ನು ಕೆಲವರ ಕಪಿಚೇಷ್ಟಗಳನ್ನು ನೋಡಿದ್ರೆ ಕೋಪ ಕೂಡ ಬರುತ್ತೆ. ಆದ್ರೆ ಇಲ್ಲಿ ಇವರು ಮಾಡ್ತಿರುವ ಕೋತಿ ವೇಷಗಳಿಗೆ ನಗ್ಬೇಕೋ ಇಲ್ಲ ಅಳ್ಬೇಕೋ ಒಂದು ಅರ್ಥ ಆಗಲ್ಲ ಬಿಡಿ. ನೋಡಿ, ರೀಲ್ಸ್ ಮಾಡೋ ಹುಚ್ಚಲ್ಲಿ ಎಂತೆಂತ ಅನಾಹುತ ಕೆಲಸಗಳನ್ನು ಮಾಡ್ತಾವ್ರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾವೆಲ್ಲ ಸೀಟ್ ಬೆಲ್ಟ್ ನ ಯಾಕೆ ಬಳಸ್ತೀವಿ ಹೇಳ್ರಿ? ಏನಾದ್ರೂ ಆಕ್ಸಿಡೆಂಟ್ ಆದಾಗ ನಮ್ಮ ಸೇಫ್ಟಿಗೆ ಅಂತ ಬಳಸ್ತೀವಿ. ಆದ್ರೆ ಇಲ್ಲಿರುವ ಈ ಅಂಕಲ್ ನ ನೋಡಿ, ಸೀಟ್ ಬೆಲ್ಟ್ ನ ಯಾವ ರೀತಿ ಬಳಸ್ಕೊಂಡವನೆ. ಆಂಟಿ ಕಾರ್ ನಲ್ಲಿ ಸುಮ್ನೆ ಕೂರ್ದೆ ವಟ 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 ಅಂತಿರ್ಬೇಕು. ಅದಕ್ಕೆ ನೋಡಿ, ಅಂಕಲ್ಗೆ ಸಿಟ್ ಬಂದು ಸೀಟ್ ಬೆಲ್ಟ್ ನ ತಗೊಂಡೋಗಿ ಆಂಟಿ ಬಾಯಿನೇ ಮುಚ್ಚಿಬಿಟ್ಟವನೆ. ನೀವು ಇಲ್ಲಿವರೆಗೂ ಹಲವು ರೀತಿಯ ಬೈಕ್ಗಳು ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿರೋದನ್ನ ನೋಡಿರ್ತೀರ. ಆದ್ರೆ ಇಲ್ಲಿರುವ ಈ ಅಣ್ಣನ ನೋಡಿ, ನನ್ನ ಬೈಕು ಕೂಡ ಯಾವ ಬೈಕು ಕಮ್ಮಿ ಇಲ್ಲ ಅಂತ ಈ ಬೈಕ್ ನ ಹಾಕೊಂಡು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದವನೇ. ಮತ್ತೆ ಅಣ್ಣನ ಈ ಬೈಕ್ ನ ನೋಡಿ ಅಲ್ಲಿರೋರೆಲ್ಲ ಫುಲ್ ಆಶ್ಚರ್ಯ ಪಡ್ಕೊಂಡು ನೋಡ್ತವ್ರೆ ನೋಡಿ. ಮತ್ತೆ ಅಣ್ಣ ಈ ಬೈಕ್ ನ ಹಾಕೊಂಡು ಅದ್ ಯಾವ ಊರಿಗೆ ಹೋಗ್ತಾವನು ನಾವು ಕೂಡ ಸ್ವಲ್ಪ ತಿಳ್ಕೊಬೇಕು ಗುರು. ಇಲ್ಲಿ ನೋಡಿ, ನಮ್ಮ ಹುಡುಗರು ಫ್ರೆಂಡ್ ಬರ್ತ್ಡೇಗೆ ಅಂತ ಸರ್ಪ್ರೈಸ್ ಗಿಫ್ಟ್ ನ ಪ್ಲಾನ್ ಮಾಡಿದ್ದಾರೆ. ಮತ್ತೆ ಇಷ್ಟು ದೊಡ್ಡ ಗಿಫ್ಟ್ ನಲ್ಲಿ ಫ್ರಿಡ್ಜ್ ಇರ್ಬೋದಾ, ವಾಷಿಂಗ್ ಮಿಷಿನ್ ಇರ್ಬೋದಾ ಅಂತ ನಮ್ಮ ಹುಡುಗ ಕೂಡ ಫುಲ್ ಎಕ್ಸೈಟ್ಮೆಂಟ್ ಆಗವನೆ. ಆದ್ರೆ ಬರ್ತ್ಡೇ ಬಾಯ್ಗೆ ಮಾತ್ರ ಒಂದೇ ಡೌಟು, ಈ ನನ್ನ ಮಕ್ಕಳು ಲಾಭ ಇಲ್ಲದೆ ₹1 ಖರ್ಚು ಮಾಡಲ್ಲ, ಅಂತದ್ರಲ್ಲಿ ಇಷ್ಟು ದೊಡ್ಡ ಗಿಫ್ಟ್ ನ ಹೆಂಗ್ ತಂದಾರ ಅಂತ ಮನ್ಸಿನಲ್ಲೇ ಅನ್ಕೊಂಡು ಗಿಫ್ಟ್ ನ ಓಪನ್ ಮಾಡ್ತಾನೆ ಅಷ್ಟೇ. ಈ ನನ್ನ ಮಕ್ಕಳು ಒಂದೊಂದಲ್ಲ ಲೇ 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 ಪಾಪ್ ನನ್ ಮಕ್ಕಳ, ಇಷ್ಟು ಸಣ್ಣ ಚಾಕ್ಲೇಟ್ಗೆ ಇಷ್ಟು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿದ್ದೀರನ್ರ. ನಾವು ಹೊಲಗಳಿಗೆ ಔಷಧಿ ಹೊಡೆಯೋಕೆ ಹಲವಾರು ರೀತಿಯ ಮಷಿನ್ಗಳನ್ನು ಬಳಸ್ತೀವಿ. ಆದ್ರೆ ಇಲ್ಲಿ ನೋಡಿ, ಹ್ಯೂಮನ್ ಮಷಿನ್. ಮತ್ತೆ ಇವನ್ಯಾರು ಡ್ರೋನ್ ಪ್ರತಾಪನ ತಮ್ಮ ಇರ್ಬೇಕು. ಅದಕ್ಕೆ ನೋಡಿ, ದೂರದಿಂದ ನೋಡಿದ್ರೆ ಸೇಮ್ ಡ್ರೋನ್ ತರನೇ ಕಾಣ್ತಾವನೆ. ನಾರ್ಮಲ್ ಆಗಿ ನಮ್ಮ ಅಪ್ಪ ಅಮ್ಮ ಹೇಳ್ತಾನೆ ಇರ್ತಾರೆ, ಹೊರಗಡೆ ತಿನ್ಬೇಡ್ರು ಹೊಟ್ಟೆ ಕೆಟ್ಟೋಗುತ್ತೆ ಅಂತ. ಆದ್ರೆ ನಮ್ಮ ಹುಡುಗರು ಹುಡುಗಿಯರು ಕೇಳಿದ್ರೆ ತಾನೆ, ಸ್ಟ್ರೀಟ್ ಫುಡ್ ಅಂದ್ರೆ ಮೊದ್ಲಿಗೆ ಯಾವಾಗೋ ಒಂದ್ಸಲ ತಿನ್ನೋ ಫುಡ್ ಆಗಿತ್ತು. ಆದ್ರೆ ಈಗಂತೂ ನಮ್ಮ ಹುಡುಗ ಹುಡುಗಿಯರು ಹೊರಗಡೆ ಕಾಲಿಟ್ರೆ ಸಾಕು, ಮೊದಲು ತಿನ್ನೋದೇ ಸ್ಟ್ರೀಟ್ ಫುಡ್ ನ. ಇನ್ನ ಈ ಬಂಡರ್ ಕೂಡ ಜನಗಳನ್ನು ಅಟ್ರಾಕ್ಟ್ ಮಾಡೋಕೆ ಈ ರೀತಿ ಹಲವಾರು ರೀತಿಯ ಫುಡ್ ಗಳನ್ನೇ ಪ್ರಿಪೇರ್ ಮಾಡ್ತಾರೆ. ನೋಡಿ, ಇದನ್ನ ಯಾವನಾದ್ರೂ ಹೆಲ್ತಿ ಫುಡ್ ಅಂತಾರ ಹೇಳಿ? ಪ್ಲೇಟ್ ನ ತುಂಬಾ ಹಾಳು ಮೂಳು ಎಲ್ಲ ತುಂಬಿಸ್ತಾವನೆ. ಮತ್ತೆ ಇಂಥ ಫುಡ್ ನ ತಿಂದ್ಮೇಲೆ ನಮ್ ಹೊಟ್ಟೆ ಸುಮ್ನಿರ್ತಾ ಹೇಳಿ? A few moments later. ಆಹಾ, ಇಲ್ಲಿ ನೋಡಿ, ಇವನ್ಯಾರೋ ಕನ್ನಡದ ಕುಲಪುತ್ರ ಇರ್ಬೇಕು. ನೋಡಿ, ಗೋಲ್ ಗುಂಬಸ್ ಎಲ್ಲಿದೆ, ಅದರ ವಿಶೇಷತೆಗಳೇನು ಅನ್ನೋ ಪ್ರಶ್ನೆಗೆ ಅಣ್ಣ ಎಂತ ಆನ್ಸರ್ನ ಬರ್ದವನೆ. ಮತ್ತೆ ಅಣ್ಣ ಬರ್ದಿರೋ ಆನ್ಸರ್ಗೆ, ಅಣ್ಣನ ಆನ್ಸರ್ಗೆ 2 ಮಾರ್ಕ್ಸ್ನ ಕೊಟ್ಟರು ಟೀಚರ್ಗೆ. ಇಬ್ರಿಗೂ ಸೇರಿ ತೆಂಗಿನಕಾಯಿ ಅಲ್ಲ, ಕುಂಬಳಕಾಯಿನ ಹೊಡಿಬೇಕು. ಮತ್ತೆ ಇವನ್ ಬರ್ದಿರೋ ಆನ್ಸರ್ನ ಬಿಜಾಪುರ ಜನಗಳೇನಾದ್ರೂ ನೋಡಿದ್ರೆ ಮಾತ್ರ ಇವನಂತೂ ಅಟ್ಟಾಡ್ಸಿ ಹೊಡ್ತಾರೆ. ಈ ಜಾತ್ರೆಗಳು ಬಂದ್ರೆ ಸಾಕು, ಈ ಹುಡುಗರು ಈ ರೀತಿಯ ಪಿಪಿಗಳನ್ನು ಇಟ್ಕೊಂಡು ಪುಯ್ ಪುಯ್ ಅಂತ ಎಲ್ರಿಗೂ ಇರಿಟೇಷನ್ ಮಾಡ್ತಿರ್ತಾರೆ. ಅದೇ ರೀತಿ ಇಲ್ಲಿರುವ ಈ ಹುಡುಗರು ಕೂಡ ಈ ರೀತಿ ಪಿಪಿಗಳನ್ನು ಇಟ್ಕೊಂಡು ಜಾತ್ರೆಯಲ್ಲಿ ಎಲ್ರಿಗೂ ತೊಂದರೆ ಕೊಟ್ಕೊಂಡು ಪೊಲೀಸರಿಗೆ ಸಿಕ್ಬಿಡ್ತಾರೆ ಅಷ್ಟೇ. ಮತ್ತೆ ಪೊಲೀಸರು ಇವ್ರಿಗೆ ಯಾವ ರೀತಿ ಗುಣಪಾಠ ಹೇಳ್ತಾವ್ರೆ ನೋಡಿ. ಇಲ್ಲಿ ನೋಡಿ, ಈ ಕೋಳಿ ಕನ್ನಡಿಯಲ್ಲಿರುವ ತನ್ನ ಪ್ರತಿಬಿಂಬನ ನೋಡಿ ಅದ್ರ ಜೊತೆ ಜಗಳ ಆಡ್ತಾ ಇರುತ್ತೆ. ಇನ್ನು ಅದೇ ಟೈಮ್ನಲ್ಲಿ ಅಲ್ಲಿಗೊಂದು ನಾಯಿ ಬಂದು, ಇದೇನಿದು ಹುಚ್ಚು ಮುಡಿದ್ದು ಹಿಂಗಾಗಿರ್ತೈತೆ ಅಂತ ಮನಸ್ಸಿನಲ್ಲೇ ಅನ್ಕೊಂಡು ಕನ್ನಡಿ ಹತ್ರ ಬರುತ್ತೆ ಅಷ್ಟೇ. ಇನ್ನು ಕನ್ನಡಿಯಲ್ಲಿರುವ ನಾಯಿನ ನೋಡಿ ಈ ನಾಯಿ ಕೂಡ ಯಾವ ರೀತಿ ಹುಚ್ಚುತ್ತರ ಆಡ್ತೈತೆ ನೋಡಿ. ಇಲ್ಲಿರೋ ಬಾಯ್ಸ್ ಹಾಸ್ಟೆಲ್ ನಲ್ಲಿ ಈ ಹುಡುಗ ಸುಮ್ನೆ ತನ್ನ ಪಾಡಿಗೆ ತಾನು ಮಲ್ಕೊಂಡಿರ್ತಾನೆ. ಅದೇ ಟೈಮ್ ನಲ್ಲಿ ಇವನು ಫ್ರೆಂಡ್ಸ್ ಎಂತ ಖತರ್ನಾಕ್ ಕೆಲಸ ಮಾಡ್ತಾವ್ರೆ ನೋಡಿ.
ನನಗೆ ಮೀಸೆ ಇಲ್ಲ, ನೀನು ಮೀಸೆ ಗಡ್ಡ ಇಟ್ಕೊಂಡು ಹುಡುಗರ ಮುಂದೆ ಬಿಲ್ಡಪ್ ಕೊಡ್ತೀಯೇನೋ ಅಂತ ಇವನ್ ಫ್ರೆಂಡ್ಸ್ ಇವ್ನ್ ಮಲ್ಕೊಂಡಿದ್ದಾಗ ಇವ್ನ್ ಮೀಸೆನೆ ಬೋಳ್ಸ್ಬಿಡ್ತಾರೆ. ನಮ್ ತಾಯಿ ಊಟ ಮಾಡಲ್ಲಡ, ನನ್ನ ಮಕ್ಕಳು ಒಂದೊಂದಲ್ಲ. ಲೇ 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 ಯಾರೋ ನೀವೆಲ್ಲ, ಪಾಪ ಅವ್ನ್ ಬೆಳಿಗ್ಗೆ ಎದ್ದು ಹೆಂಗೋ ಹೊರಗಡೆ ಹೋಗೋದು. ಇಲ್ಲಿ ನೋಡಿ, ಈ ಹುಡುಗನ ಬರ್ತಡೆಗೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾವ ರೀತಿ ಸರ್ಪ್ರೈಸ್ ನ ಪ್ಲಾನ್ ಮಾಡಿದ್ದಾರೆ. ಅಲ್ಲೇ ಪಾಪ ನನ್ ಮಕ್ಕಳ, ನೀವು ಸರ್ಪ್ರೈಸ್ ಕೊಡೋದೇನೋ ತಪ್ಪಲ್ಲ, ಆದ್ರೆ ಇಲ್ಲೇನ್ರು ಕೊಡೋದು ಮನಶಾಂತಿಯಾಗಿ ಕಕ್ಕ ಮಾಡಕ್ಕೂ ಕೂಡ ಬಿಡಲ್ಲಲ್ರು. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಣ್ಣ. ಮತ್ತೆ ನಿಮ್ ಫ್ರೆಂಡ್ಸ್ ಬ್ಯಾಚ್ ಗಳಲ್ಲಿ ಕೂಡ ಇಂಥ 420 ಫ್ರೆಂಡ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಈ ಅಣ್ಣ ಅಡಿಗೆ ಮಾಡುವಾಗ ಯಾವ ರೀತಿ ಸೇಫ್ಟಿ ಬೆಲ್ಟ್ ನ ಹಾಕೊಂಡವನೆ. ಮತ್ತೆ ಇಂಥ ಪ್ರತಿಭೆಗಳೆಲ್ಲ ಹೆಂಡತಿ ತವ್ರ ಮನೆಗೆ ಹೋದಾಗ ಮಾತ್ರ ಅರಳ್ತವೆ ಬೇಡಿ. ಇಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರೋರೆಲ್ಲ ನಮ್ ಫ್ರೆಂಡ್ಸೇ. ಎಲ್ರು ವಿಡಿಯೋ ಮಾಡು ಅಂತ ಫೋನ್ ನ ಕೊಟ್ಟವ್ರೆ. ಮತ್ತೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಅಣ್ಣ ಎಲ್ರಿಗೂ ಯಾವ ರೀತಿ ನ್ಯಾಯ ಮಾಡ್ತವನೆ ನೋಡಿ. ಕೆಲವರ ತಿಂಡಿ ಹೆಂಗಿರುತ್ತೆ ಅಂದ್ರೆ ಅವ್ರ ತಿಂಡಿ ತೀರ್ಸೋಕೆ ಈ ರೀತಿ ಬುಲ್ಡೋಜರ್ನೇ ಬರಬೇಕಾಗುತ್ತೆ. ಮತ್ತೆ ಇನ್ನು ಕೆಲವರ ತಿಂಡಿ ಕೆಲಸಗಳು ಹೆಂಗಿರ್ತವೆ ಅಂದ್ರೆ ನೋಡಿ, ಸುಮ್ನೆ ಹೋಗ್ತಿರೋ ಆಟೋನ ನಿಲ್ಸಿ ಇವನು ಯಾವ ರೀತಿ ಡ್ಯಾನ್ಸ್ ಮಾಡ್ತಾವನೆ. ಇದನ್ ತಿಂಡಿ ಕೆಲಸ ಅಂದೆ ಇನ್ನೇನಂತಾರ ಹೇಳಿ. ಈ ಆಟೋದನ್ನು ಒಳ್ಳೆನಾಗಿದ್ಕೆ ಸುಮ್ನೆ ಹೊಂಟವನೆ, ಇಲ್ಲ ಅಂದ್ರೆ ಇವನ್ನ ಮಾತ್ರ ಅಟ್ಟಾಡ್ಸ್ ಹೊಡ್ತಿದ್ದ. ಏನ್ ಗುರು, ನಿನ್ಗೆ ಬಸ್ ಇದ್ರೆ ಸಾಕು, ಬಸ್ಗೆ ಇಂಜಿನ್ ಇದ್ರೇನು ಬಿಟ್ರೇನು, ಬಸ್ ಮುಂದೆ ಹೊಂಟಾಯ್ತಾ ಇಲ್ಲ ಅಷ್ಟೇ ಮ್ಯಾಟ್ರ್ ಆಗೋದು. ಮತ್ತೆ ಅಣ್ಣನಿಗೆ ಇಂಥ ಕ್ರೇಜಿ ಐಡಿಯಾ ಅದ್ ಹೆಂಗ್ ಬಂತು ಗೊತ್ತಿಲ್ಲಾಗ್ಲಿ, ಟ್ರ್ಯಾಕ್ಟರ್ ನಿಂದ ಬಸ್ನ ಎಳ್ಕೊಂಡು ಹೊಂಟವನೆ. ಜಾಗಕ್ಕೋಸ್ಕರ ದೇಶಗಳ ನಡುವೆ ಯುದ್ಧ ನಡೆಯುತ್ತೆ ಅಂದ್ರೆ ಏನೋ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಈತ ತಂದ್ರ ಜಗಳ ನೋಡಿದ್ಮೇಲೆ ಅದು ನಿಜನೇ ಅನ್ಸುತ್ತೆ. ನೋಡಿ, ಬಸ್ ನಲ್ಲಿ ಸೀಟ್ ನ ನೀನ್ ಜಾಸ್ತಿ ಅಕ್ಯುಪೈ ಮಾಡಿದ್ಯಾ ಅಂತ ಯಾವ ರೀತಿ ಜಗಳ ಹೊಡ್ತವ್ರೆ. ಈ ಕಟಿಂಗ್ ಶಾಪ್ ಎಲ್ಲೈತೆ ಅಂತ ನಮ್ಮ ಹುಡುಗರಿಗೆ ಗೊತ್ತಾದ್ರೆ ಮಾತ್ರ ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ಕ್ಯೂ ಕಟ್ಟಿ ಆದ್ರೂ ಕಟಿಂಗ್ ಮಾಡ್ಸ್ಕೊಂಡ್ ಬರ್ತಾವ್ರೆ. ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಸ್ತು ಅಂದ್ರು. ನಾರ್ಮಲ್ ಆಗಿ ಯಾವ್ದಾದ್ರು ಆಕಳು ಅಥವಾ ಎಮ್ಮೆನ ಮರ ಅಥವಾ ಕಂಬಕ್ಕೆ ಕಟ್ಟಾಕೋದು ಕಾಮನ್, ಆದ್ರೆ ಇಲ್ಲಿ ಈ ಅಣ್ಣನ ಟ್ಯಾಲೆಂಟ್ ನ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಅಂತರ. ನೋಡಿ, ಅಣ್ಣ ಹಸುವಿನ ಚಿತ್ರವನ್ನು ಹಾಕಿ ಅದನ್ನ ಮರಕ್ಕೆ ಕಟ್ಟಾಕವನೆ. ಮತ್ತೆ ಅಣ್ಣ ಅದ್ ಎಲ್ಲಿಗೂ ಹೋಗ್ಬಾರ್ದು ಅಂತ ಮರಕ್ಕೆ ಕಟ್ಟಾಕವನು, ಇಲ್ಲ ಪ್ರಪಂಚದಲ್ಲಿ ನನ್ನಂತ ಬುದ್ಧಿಶಾಲಿ ಬೇರೆ ಯಾರು ಇಲ್ಲ ಅಂತ ಅನ್ಕೊಂಡು ಈ ರೀತಿಯ ಚಿತ್ರ ಬಿಡಿಸಿದನು, ಒಂದು ಅರ್ಥ ಆಗ್ತಿಲ್ಲ ನೋಡಿ. ಇಲ್ಲಿ ಅಕ್ಕ ಗಾಡಿನ ಸ್ಟಾರ್ಟ್ ಮಾಡೋಕೆ ಕಿಕ್ ನ ಹೊಡಿತಾನೆ ಇರ್ತಾಳೆ, ಆದ್ರೆ ಗಾಡಿ ಮಾತ್ರ ಸ್ಟಾರ್ಟ್ ಆಗಲ್ಲ. ಅದ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಹೇಳಿ? ಅಕ್ಕ ಕಿಕ್ಕರ್ ಅನ್ಕೊಂಡು ಗಾಡಿ ಸ್ಟಾರ್ಟ್ ನ ಹೊಡಿತಾವಳೆ. ಹೆಂಗೋ ಅದೇ ಟೈಮ್ ನಲ್ಲಿ ಅಲ್ಲಿಗೊಬ್ಬ ಅಂಕಲ್ ಬಂದ ಸರಿಯಿತು, ಇಲ್ಲಾಂದ್ರೆ ಅಕ್ಕ ಮಾತ್ರ ಕಿಕ್ಕರ್ ಅನ್ಕೊಂಡು ಗಾಡಿ ಸ್ಟಾಂಡ್ ನ ಸುಮ್ನೆ ಓದಿತಾನೆ ಇರ್ತಿದ್ಲು. 1 2 3 ಅಕ್ಕ ಡ್ಯಾನ್ಸ್ ಮಾಡ್ತಾಳೆ, ಎಲ್ರು ಸ್ಟಡಿಯಾಗಿ ಕುಂತ್ಕೊಳ್ರಪ್ಪ. 2 3 4 ಇಲ್ಲಿ ನೋಡಿ, ರಬ್ಬರ್ ಬಾಳೆಹಣ್ಣಿನಿಂದ ಯಾವ ರೀತಿ ಪ್ರ್ಯಾಂಕ್ ಮಾಡ್ತಾವ್ರೆ. ಮತ್ತೆ ಈ ಪ್ರ್ಯಾಂಕ್ ನ ನೋಡ್ಮೇಲೆ ನಿಮ್ಗೂ ಕೂಡ ನಿಮ್ ಫ್ರೆಂಡ್ಸ್ ಗೆ ಬಾಳೆಹಣ್ಣ ತಿನ್ಸ್ಬೇಕು ಅಂತ ಅನ್ಸ್ತಿದೇನಾ? ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೆ ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.